ನೀನ್ ಆ ಟೈಮಲ್ಲಿ ಕಾಡಲ್ಲಿ ಏನ್ ಮಾಡ್ತಾ ಇದ್ದೆ? ಕ್ಯಾಬ್ ರೆಡಿ ಆಯ್ತು ತಾನೆ? ನಾನ್ ಕೇಳಿದ್ದಕ್ಕೆ ಉತ್ತರ ಹೇಳು. ಅಲ್ಲಿ ಏನಕ್ಕೆ ಹೋಗಿದ್ದೆ? ಅದೇ ಬೇಬಿ ಒಳ್ಳೇದು ಅಂತ ಗಿಡಮೂಲಿಕೆ ಹುಡ್ಕಕ್ ಹೋಗಿದ್ದೆ. ಗಿಡಮೂಲಿಕೆಗೋಸ್ಕರ ಹುಲಿ ಸಿಂಹ ತಿರ್ಗಾಡೋ ಅಂತ ಕಾಡಲ್ಲಿ ಒಂಟಿಯಾಗಿ ಹೋಗಿ ಹುಡುಕ್ತಾ ಇದ್ಯಾ? ಅದು ನೀವೆಲ್ರೂ ಬ್ಯುಸಿ ಆಗಿರ್ತೀರಾ ಅಂತ. ಆ MLA ಜೊತೆ ವಾಸುದೇವ್ ಜೊತೆ ಏನ್ ಸಂಬಂಧ ನಿನ್ಗೆ? ಯಾವ ವಾಸುದೇವ್? ನೀವ್ 3 ಜನನು ಸೇರಿ ನಮ್ಮಪ್ಪನ ಸಾಯಿಸ್ಬೇಕು ಅಂತ ನೋಡ್ತೀರಾ? ಯಾರು ಹೇಳಿದ್ ನನಗೆ? ಅದೆಲ್ಲ ಸುಳ್ಳು, ಶುದ್ಧ ಸುಳ್ಳು. ಅಶ್ಮಿತಾ, ಆ MLAನೇ ನಿಂಗೆ ಫೋನ್ ಮಾಡಿದ್ದ. ಫೋನ್ ಎತ್ತಿದ್ದು ನಾನೇ ಅಂತ ಗೊತ್ತಿಲ್ಲದೆ ಪೂರ್ತಿ ವಿಷಯ ಬಾಯ್ಬಿಟ್ಟ. ಕಳ್ಳನ್ ಮಗ ಎಲ್ಲ ಹೇಳಿದಾನೆ. ಈಗ ನಾನ್ ಏನ್ ಹೇಳಿದ್ರು ಇವಳು ನಂಬಲ್ಲ. ಅಯ್ಯೋ ದೇವ್ರೆ, ಅದ್ ಹಾಗಲ್ಲ ರಾಜಿ. ಏಯ್, ನೀನ್ ನನ್ಗೆ ಎಷ್ಟು ಸಲ ತೊಂದ್ರೆ ಕೊಡ್ಬೇಕು ಅನ್ಕೊಂಡ್ರು ನಾನ್ ಸಹಿಸ್ಕೊಂಡಿದ್ದೀನಿ. ನಾನು ಕಾಲಿಟ್ಟು ಮನೆಗೂ ಕೂಡ ನಿನ್ನ ಸೊಸೆಯಾಗಿ ಮಾಡಿದ್ದೀನಿ. ಮಗು ಹುಟ್ಟಿದ್ರೆ ಆದ್ರೂ ನಿನ್ನಲ್ಲಿ ಬದಲಾವಣೆ ಬರ್ಬೋದು ಅಂತ ನಾನ್ ಪ್ರಯತ್ನ ಪಡ್ತಿದ್ರೆ ನೀನು ಆ ಕೆಟ್ಟ ಜನರ ಜೊತೆ ಸೇರ್ಕೊಂಡು ಇಷ್ಟು ಕಚಡ ಕೆಲಸ ಮಾಡ್ತಿದ್ಯಾ? ನಿಜವಾಗ್ಲೂ ಇವತ್ತು ನಿನ್ನ ಸಾಯಿಸಿ ಬಿಡ್ತೀನಿ. ಅಮ್ಮ, ಅಮ್ಮ, ಏ, ಅಮ್ಮ, ಅಮ್ಮ, ರಾಜಿ ನಿಜವಾಗ್ಲೂ ನೋವಾಗ್ತಿದೆ. ಅಮ್ಮ, ನೋವು. ರಾಜಿ ನಿಜವಾಗ್ಲೂ ನೋವು. ಅಮ್ಮ, ನೋವು, ನೋವು. ಪೇನ್ ಸ್ಟಾರ್ಟ್ ಆಗಿರೋ ತರ ಇದೆ. ಸುಳ್ಳು ಸಿಸ್ಟರ್, ಇವಳು ನಾಟಕ ಆಡ್ತಾ ಇದ್ದಾಳೆ. ಅವಳು ಮಾಡಿರೋ ತಪ್ಪನ್ನ ಮುಚ್ಚಾಕೋದಕ್ಕೆ ಹೊಟ್ಟೆ ನೋವು ಅಂತ ಹೀಗ್ ಮಾಡ್ತಾ ಇದ್ದಾಳೆ. ಅಮ್ಮ, ಮೇಡಮ್, ಈ ಸಲ ನಿಜವಾಗ್ಲೂ ಪೇನ್ ಬಂದಿರೋ ತರ ಇದೆ. ರಾಜಿ ನಿಜವಾಗ್ಲೂ ನೋವು. ರಾಜಿ, ಅಮ್ಮ, 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 ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೋ. ಪುಷ್ ಮಾಡಮ್ಮ, ಇನ್ನು ಸ್ವಲ್ಪ ಪುಷ್ ಮಾಡು. ಆಗೋಗುತ್ತೆ, ಬೇಗ ಬೇಗ. ಸಿಸ್ಟರ್, ಮಗು ಹುಟ್ಟು ಮೇಡಮ್. ಈ ದಿನಕ್ಕೋಸ್ಕರ ಪ್ರಶಾಂತ್ ಎಷ್ಟು ದಿನದಿಂದ ಕಾಯ್ತಿದ್ದ. ತಕ್ಷಣ ಮನೆಗೆ ಫೋನ್ ಮಾಡಿ ಈ ವಿಷಯ ಹೇಳ್ಬೇಕು. ಗೌರಿ, 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 ಏನ್ರಿ? ನಿನ್ಗೋಸ್ಕರ ಶಾಪ್ ಎಲ್ಲ ಸುತ್ತಿ ಪ್ರೀತಿಯಿಂದ ಒಂದ್ ತಗೊಂಡ್ ಬಂದಿದ್ದೀನಿ. ಏನ್ ತಂದಿದ್ದೀರಾ ರೀ? ತಗೋ ನೋಡು. ಬಿಳಿ ಸೀರೆ ಯಾಕ್ರಿ ತಂದಿದ್ದೀರಾ? ನಿನ್ನ ಮಗಳ ಪುಣ್ಯದಿಂದ ನಿನ್ ಗಂಡ ಆಗಿರೋ ನಾನೇ ನಿನಗ್ ಬಿಳಿ ಸೀರೆ ಕೊಡಂಗಾಯ್ತು ಕಣೆ. ಬರ್ದಿದ್ ಯಾರು ಅಲ್ಲ ಬಿಡ್ರಿ, ನಾನ್ ಹೊಟ್ಟೆಲ್ ಹುಟ್ಟಿರೋ ನಮ್ ಮಗಳೇ. ಹೊಟ್ಟೆ ಸೀಳ್ಕೊಂಡ್ರೆ ಕಾಲ್ ಮೇಲ್ ಬೀಳೋದಂದ್ರೆ ಮತ್ತಿದೇನೆ. ಸರಿ ಸರಿ ಸರಿ, ದಿನ ಎಲ್ಲ ಅಳ್ತಾ ಕೂತ್ರೆ ಸ್ವಲ್ಪ ಹೊತ್ತು ಸರಸ ಆಡೋಣ ಬಾ. ಅದೊಂದೇ ಕಮ್ಮಿ ಆಗಿತ್ತು. ಹಾಗನ್ಬೇಡ್ವೆ, ಬಾರೆ. ಅಯ್ಯೋ ಅಯ್ಯೋ ಬಿಡ್ರಿ. ಅಯ್ಯೋ ಬಾರೆ, ಬಿಡ್ರಿ. ನನ್ ಬಂಗಾರ ಬಾರೆ. ಹೋಗ್ರಿ. ಛೀ, ನನ್ ಮಖಕ್ಕಿಷ್ಟು ಸರಸ ಆಡೋದಕ್ಕೂ ಬಿಡೋದಿಲ್ಲ. ಏನ್ರಿ, ನೀವೆಲ್ಲಾದ್ರೂ ಬಚ್ಚಿಟ್ಕೊಳ್ಳಿ, ಬಚ್ಚಿಟ್ಕೊಳ್ರಿ. ಓ ನಮ್ಮ ಓ ಇಲ್ಲೋಡು 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 ಇಲ್ಲೋಡು. ನೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ? ಎಲ್ಲಿ ಕೊಡಿಲಿ ಮಗುನ? ಏಯ್, ಏನಾಯ್ತು ಪುಟ? ಎಷ್ಟು ಕ್ಯೂಟ್ ಆಗಿದೀಯ ನೀನು. ಪ್ರಶಾಂತ್ ತುಂಬಾನೇ ಅದೃಷ್ಟವಂತ. ಅವನ್ ಲಕ್ಷ್ಮೀ ದೇವಿನೇ ಪಡ್ಕೊಂಡ. ಅಣ್ಣ ನನಗೆ ಕೊಡಿ ಅಣ್ಣ. ತಂದೆ ಅದೇ ಆದ್ರೆ
ಜವಾಬ್ದಾರಿ ಹೊತ್ಕೊಳ್ಳೋ ತಂದೆ ಆಗ್ಲಿಲ್ಲ ಅಷ್ಟೇ. ಏಯ್, ಮಗಳು ಹುಟ್ಟಿದಾಳೆ ಅಲ್ವಾ, ಇನ್ಮೇಲೆ ಬದಲಾಗ್ತಾಳೆ ಬಿಡು. ಬದ್ಲಾಗಿಲ್ಲ ಅಂದ್ರೆ ಮಗು ಏಟ್ ಕೊಡುತ್ತೆ. ಎಲ್ರು ಯಾವಾಗ್ಲೂ ಒಂದೇ ತರ ಇರಲ್ಲ ಬಿಡು. ಎಲ್ಲಿ ನನ್ ಕೈಲಿ ಕೊಡು. ತಗೊಳಮ್ಮ. ಆ. ಎಲ್ಲ ನನ್ನ ಹಾಗೆ ಇದೆ, ಬಂಗಾರ. ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ. ಲೇ, ಹಸುಗೂಸ್ಗೆ ಮುತ್ ಕೊಡ್ಬಾರ್ದು ಕಣೆ ಪೆದ್ದಿ. ಮುದ್ದು ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಮುದ್ದು ಬಂದ್ರೆ ಹಂಗೆ ನೋಡಿ ಖುಷಿ ಪಡ್ಬೇಕು. ನೋಡಿ ನಮ್ ಪ್ರಶಾಂತ್ ಥರ. ಚಿಚ್ಚಿ. ಬೀಗ್ರೆ ತಗೊಳ್ಳಿ ನಿಮ್ ಮೊಮ್ಮಗು. ನಿಜವಾಗ್ಲೂ ಮಗು ನಿಮ್ ಹೋಲ್ಕೆನೆ ಇದೆ ಅದಕ್ಕೆ. ಸುಮ್ನಿರಮ್ಮ, ನಿಮ್ಮ ಅತ್ತೆ ಅದನ್ನೇ ನಿಜ ಅನ್ಕೊಂಡ್ಬಿಡ್ತಾಳೆ. ನಿಜ ಅಲ್ವಾ ಏನು? ಮಗು ಸುಂದರವಾಗಿದೆ ಕಣೆ. ಅಂದ್ರೆ ನಾನ್ ಸುಂದರವಾಗಿಲ್ವಾ? ನಿನ್ನ ನೀನು ಕನ್ನಡಿಲ್ ನೋಡ್ಕೊಂಡಿದ್ರೆ ಈ ತರ ನೀನು ಹೇಳ್ತಾ ಇರ್ಲಿಲ್ಲ ಕಣೆ. ನಿಜ ಹೇಳ್ಬೇಕು ಅಂದ್ರೆ ಮಗು ಅಮ್ಮನ ಹೋಲಿಕೆನೇ ಇದೆ. ಹಬ್ಬ, ತಂದೆ ಕ್ರೆಡಿಟ್ ಎಲ್ಲ ಮಗಳಿಗೆ ಕೊಡ್ತಾ ಇರೋದಾ? ಈಗ್ಲೇ ಹುಟ್ಟಿರೋದಲ್ವಾ, ಆಗ್ಲೇ ಹೊಗಳಿಕೆ ಬೇಕಾಳಿ ಅಂದ್ರೆ. ತಗೊಳ್ಳಿ ನಿಮ್ ಮೊಮ್ಮಗುನ. ಇವತ್ ನಿಮ್ ಪ್ರೀತಿ ಮೊಮ್ಮಗುನ ನೀವ್ ಎಷ್ಟೊತ್ ಬೇಕಾದ್ರೂ ಎತ್ಕೊಂಡು ಮುದ್ದಾಡಿ. ಮುದ್ದಾಗಿರೋ ಈ ಮಗು ಪಾದಗಳು ನನ್ನ ಕೈ ತಾಕ್ತಾ ಇದ್ರೆ ಎಷ್ಟು ಹಾಯಾಗಿರುತ್ತೆ ಗೊತ್ತಾ. ಅಂಕಲ್ ಮಗುನ್ ಕೊಡಿ. ಮಿಸ್ಟರ್ ಅಂಡ್ ಮಿಸಸ್ ಅಶ್ಮಿತಾ ಪ್ರಶಾಂತ್ ಅವರ ಮುದ್ದಿನ ಮಗು. ತಗೋ. ನೋಡ್ದಿ ಅಸ್ಮಿತಾ, ನಮ್ ಪಾಪು ಎಷ್ಟು ಕ್ಯೂಟ್ ಆಗಿದೆ. ಯಾರು ನಮ್ ಮಗು?